ಅಂತ ಒಂದ್ ಗಾಡಿ ರೆಡಿ ಮಾಡಿಸಿರ್ತಾವ ನೋಡಿರ್ತಾರಲ್ಲ ಒಟ್ಟೂರ್ದಾಗ ಪಾಪ ಕರ್ದಿ ಜ್ಯೂಸು ಸ್ಟೇಷನ್ ಅಲ್ಲೂ ಲೋಕೇಶ್ ಹಿಂಗ್ ಆಗಿದಾನ ಅಂತಂದ್ರು ಸರ್. ಇವಾಗ ಸ್ಟೇಷನ್ ಅಲ್ಲಿ ಹೌದಾ ಸ್ಟೇಷನ್ ಅಲ್ಲೂ ಸಾಹೇಬ್ರೆ ಅಣ್ಣ ಯಾಕಣ್ಣ ಮಾತ್ರೆ ತಗೋಬೇಕಾಗಿತ್ತಲ್ಲ ನಾನು ನೋಡ್ಕೊಳೋದಿಲ್ಲ ಸರ್. ಟ್ಯಾಬ್ಲೆಟ್ಸ್ ಕೊಡೋದು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಕೆಮ್ಮೆ ತಡ್ಕೊಳಕ್ ಆಗ್ಲಿಲ್ಲ ಸರ್. ಅಂದ್ರೆ ಅವ್ರ ಮೈಂಡ್ ಇದಕ್ಕಿಂತ ಫೈನಲ್ ಡಿಸಿಷನ್ ಮಾಡೋದು. ಫೈನಲ್ ಡಿಸಿಷನ್ ಸಾಯ್ಬೇಕು ಅನ್ಕೋಬಿಟ್ಟಿದ್ರಾ? ಯಾಕೆ? ಯಾರು ನೋಡ್ಕೊನಾರ ಆಮೇಲೆ ಕಫ ಕೆಮ್ಮು ಎಲ್ಲಿ ಮನಿಕನು ಅದಕ್ಕೆ ನೋಡಕ್ ಎಷ್ಟು ದಿವಸಗಳಿಂದ ಬೀದಿಲ್ ಮಲಗ್ತಾ ಇದೀರ ಅಣ್ಣ? ಅಲ್ಲಿ ಅಮ್ಮಮ್ಮ ಒಂದು 4-5 ತಿಂಗಳು 6 ತಿಂಗಳು ಆಯ್ತು. 6 ತಿಂಗಳಾಯ್ತು. ಯಾರು ನಿಮ್ಗೆ ಸಹಾಯ ಮಾಡಿಲ್ವಾ? ನಿಮ್ಮ ಈಗ ಹೆಚ್ಚು ಕಮ್ಮಿ ನೀವು ಆಟೋ ಇದೇನು ಮೆಕ್ಯಾನಿಕ್ ಅಂದ್ರೆ ಸುಮಾರು ಜನ ಸ್ನೇಹಿತರು ಯಾರು ಸಪೋರ್ಟ್ ಮಾಡಿ? ಅಲ್ಲಿ ಯಾರ್ದಕ್ಕೂ ಹೋಗ್ಲಿಲ್ಲ. ಈ ತರ ಇತ್ತು. ಸ್ವಾಭಿಮಾನಕ್ಕೆ ನಿಮ್ಗೆ ಈ ತರ ಆಗಿದೆ ಅನ್ನೋ ಕಾರಣಕ್ಕೆ ಯಾರಾದ್ರೂ ಹೋಗ್ಲಿಲ್ಲ. ಇವಾಗ ಒಂದು ಅನಾಥಾಶ್ರಮಕ್ಕೆ ತಂದು ಬಿಡ್ತಾವ್ರಲ್ಲ, ಬೇಜಾರಾಯ್ತಾ ಇಲ್ವಾ? ಏನ್ರ ಹುಷಾರಾಗ್ಬೇಕು ಸರ್ ಅಷ್ಟೇ. ಅವ್ರೆ ಕೇಳಿದ್ದು ನನ್ಗೆ ಯಾರಾದ್ರೂ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಡಿ. ಅದಕ್ಕೆ ನಾನು ನಿಮ್ಮಂತ ಫ್ರೆಂಡ್ಗಳು ಹೇಳಿಕೆ ಈ ಅಡ್ರೆಸ್ ಕೊಟ್ರಿ ನಿಮ್ಮ ಆಶ್ರಮಕ್ಕೆ. ಸ್ನೇಹಿತರೆ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ಕೇಳೋದು ಮರ್ತೆ. ಲೋಕೇಶ್. ಸ್ನೇಹಿತರೆ ಇವ್ರ ಹೆಸರು ಲೋಕೇಶ್ ಅಂತ. ಮೆಕ್ಯಾನಿಕ್ ಆಗಿ ತಮ್ಮ ಕೆಲಸವನ್ನು ಜೀವನ ಅಂದ್ರೆ ಕೆಲಸ ಮಾಡ್ತಾ ಇದ್ರಂತೆ. ಸೊ ಇವಾಗ ಅವ್ರಿಗೆ TB ಕಾಯಿಲೆ ಬಂದಿರೋದ್ರಿಂದ ಈಗ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ ತಮ್ಮ ಬಂಧು ಬಳಗ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಹೇಳ್ತಿರೋದು ನಿಜಾನ ಸುಳ್ಳು ನನಗಂತೂ ಗೊತ್ತಿಲ್ಲ.